ಹಾಯ್ ಹಲೋ ನಮಸ್ಕಾರ. ನಾವಿವತ್ತು ಸಿಂಪಲ್ಲಾಗಿರೋ ಒಂದು ಗೊಜ್ಜನ್ನ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ಅನ್ನಕ್ಕೂ ಆಗುತ್ತೆ, ಚಪಾತಿಗೂ ಆಗುತ್ತೆ. ತರಕಾರಿ ಇಲ್ಲದೆ ಇರೋ ಟೈಮಲ್ಲಿ ಅಥವಾ ಸಾಂಬಾರು ಮಾಡೋ ಇಂಟ್ರೆಸ್ಟ್ ಇಲ್ಲದೆ ಇರೋ ಟೈಮಲ್ಲಿ ಬೇಗ ಆಗೋ ಒಂದು ಸಿಂಪಲ್ ರೆಸಿಪಿ ತೋರಿಸ್ತಾ ಇದ್ದೀನಿ. ನಮ್ಮ ಸಿಂಪಲ್ ರೆಸಿಪಿ ಇವಾಗ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ 2 ಸ್ಪೂನಷ್ಟು ಖಾರದ ಪುಡಿ ತೊಗೋತಾ ಇದ್ದೀನಿ. ಇದು ಬ್ಯಾಡಗೆ ಮೆಣಸಿನ್ಕಾಯ್ದು, ಖಾರ ಜಾಸ್ತಿ ಇರಲ್ಲ. ಇದು ಸ್ವಲ್ಪ ಖಾರದ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆಹಣ್ಣು ಒಂದು ಅರ್ಧ ನಿಂಬೆಹಣ್ಣು ಇಟ್ಕೊತಾ ಇದ್ದೀನಿ. ನಾವೀಗ ರೆಡಿ ಮಾಡ್ಕೊಂಡು ಇಟ್ಕೊಂಡಿರೋ ಪೇಸ್ಟ್ಗೆ ಸಿಂಪಲ್ ಒಂದು ಒಗ್ಗರಣೆ ಕೊಡೋಣ. ಒಂದು ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ, ಒಂದು 1/2 ಸ್ಪೂನ್ ತುಪ್ಪ, ಒಂದು 1/2 ಸ್ಪೂನ್ ಎಣ್ಣೆ. ತುಪ್ಪ 2 ಬಿಸಿಯಾಗಿದೆ. ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಉದ್ದಿನಬೇಳೆ, ಒಂದು 1/4 ಸ್ಪೂನಷ್ಟು ಉದ್ದಿನಬೇಳೆ, ಒಂದು 1/4 ಸ್ಪೂನಷ್ಟು ಕಡಲೆಬೇಳೆ, ಒಂದು 4 ಎಸಳು ಚಚ್ಚಿರೋ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಒಂದು 4 ಸಾಂಬಾರು ಈರುಳ್ಳಿ, ಜಾಸ್ತಿ ಬೇಡ, ಒಂದು 4 ಸಾಂಬಾರು ಈರುಳ್ಳಿ. ಅದು ತಿಂತಾಯಿದ್ರೆ ಮಧ್ಯದಲ್ಲಿ ಅದು ಕ್ರಂಚಿಯಾಗಿ ಸಿಗ್ತಾಯಿದ್ರೆ ಅದರ ಟೇಸ್ಟ್ ಸೂಪರಾಗಿರುತ್ತೆ. ನಾವು ಒಗ್ಗರಣೆ ಮಾಡ್ಕೊಟ್ವಲ್ಲ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡೋಣ. ಬಿಸಿ ಇದ್ದಾಗಲೇ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ. ಇದಕ್ಕೆ ಇವಾಗ ನಾವು ಫೈನಲ್ಲಾಗಿ ಕೊತ್ತಂಬರಿ ಸೊಪ್ಪು ಹಾಕೋಣ. ಅದರ ಟೇಸ್ಟೇ ಬೇರೆ ಇರುತ್ತೆ. ನೋಡಿ, ಫೈನಲಾಗಿ ನಮ್ಮ ಗೊಜ್ಜು ಈ ಥರ ಬಂದಿದೆ. ಸೂಪರಾಗಿರುತ್ತೆ. ಚಪಾತಿಗೂ ಮ್ಯಾಚ್ ಆಗುತ್ತೆ. ಚಪಾತಿಗೆ, ಅನ್ನಕ್ಕೆ, ಬಿಸಿ ಬಿಸಿ ಅನ್ನಕ್ಕೆ ನಾವು ಸಾಂಬಾರು ಮಾಡೋ ಇಂಟ್ರೆಸ್ಟ್ ಇರಲ್ಲ. ಕೆಲವೊಮ್ಮೆ ಆಚೆ ಹೋಗಿ ಬಂದಿರ್ತೀವಿ, ಬೇಗನೆ ದಿಢೀರನೇ ಆಗೋ ಒಂದು ರೆಸಿಪಿ ಇದು. ಟ್ರೈ ಮಾಡಿ, ಹಿಂಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ನಾನಿವಾಗ ಚಪಾತಿ ಜೊತೆ ಟೇಸ್ಟ್ ಮಾಡ್ತಾಯಿದ್ದೀನಿ. ಇದನ್ನು ಸೂಪರಾಗಿರುತ್ತೆ. ಚಪಾತಿಗೂ ಮ್ಯಾಚ್ ಆಗುತ್ತೆ, ಅನ್ನಕ್ಕೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್. ನೋಡಿ, ಆ ಮಧ್ಯದಲ್ಲ ಸಾಂಬಾರು ಈರುಳ್ಳಿ ಉದ್ದಿನಬೇಳೆ ಸೂಪರಾಗಿರುತ್ತೆ ಟೇಸ್ಟ್.